ಎಲ್ಲರಿಗೂ ನಮಸ್ಕಾರ. ಇಡೀ ಪ್ರಪಂಚದಲ್ಲಿ ಇಡೀ ಭೂಮಂಡಲವನ್ನೇ ಪರಿಗಣಿಸಿದರು ಈ ರಾಶಿ ನಕ್ಷತ್ರದವರು ಆಸ್ತಿ ಮಾಡುವಷ್ಟು ಇನ್ನು ಯಾವ ರಾಶಿಯವರು ನಕ್ಷತ್ರದವರು ಮಾಡಲ್ಲ. ಅಷ್ಟು ಹೆಚ್ಚಾಗಿ ಆಸ್ತಿ ಹಣವನ್ನು ಗಳಿಸ್ತಾರೆ. ವಿಪರೀತ ಆಸ್ತಿ, ದುಡ್ಡು, ಬಂಗಾರ, ಭೂಮಿ, ವಾಹನ ಖರೀದಿಗಳನ್ನ ಹೆಚ್ಚಾಗಿ ಮಾಡ್ತಾರೆ. JCBಗಳಾಗಿರ್ಬೋದು, 2 ವೀಲರ್ಸ್ ಆಗಿರ್ಬೋದು, 4 ವೀಲರ್ಸ್ ಆಗಿರ್ಬೋದು. ಹೆಚ್ಚಿನ ಐಷಾರಾಮಿ ಜೀವನ ಇವರದ್ದಾಗಿರುತ್ತೆ. ಮನೆ ಮುಂದೆ ಕಾರ್ಗಳು, ಬೈಕ್ಗಳು ಹೆಚ್ಚಾಗಿ ನಿಲ್ಲಿಸ್ಕೊಳ್ತಾರೆ. ಹೆಚ್ಚು ಶಕ್ತಿಶಾಲಿಯಾಗಿರುವಂತಹ ರಾಶಿ ನಕ್ಷತ್ರದವರು. ಹಾಗಾದರೆ ಇಂತಹ ಅದ್ಭುತವಾದಂತಹ ರಾಶಿ ನಕ್ಷತ್ರ ಯಾವುದು ತಿಳ್ಕೊಳ್ಳೋಣ. ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಈ ರಾಶಿ ನಕ್ಷತ್ರದವರು ಎಲ್ಲ ಕ್ಷೇತ್ರಗಳಲ್ಲೂ, ಅಂದರೆ ಸರ್ಕಾರಿ ಕೆಲಸಗಳಲ್ಲಾಗಿರ್ಬೋದು, IT ಕಂಪನಿಗಳಲ್ಲಾಗಿರ್ಬೋದು, ಪ್ರತಿ ಕ್ಷೇತ್ರದಲ್ಲಿ ಬಿಸ್ನೆಸ್ಗಳಲ್ಲಾಗಿರ್ಬೋದು ಮುಂಚೂಣಿಯಲ್ಲಿ ಇರ್ತಾರೆ. ಫಿಲ್ಮ್ ಫೀಲ್ಡಲ್ಲಾಗಿರ್ಬೋದು, ಕೈಗಾರಿಕೋದ್ಯಮದಲ್ಲಾಗಿರ್ಬೋದು, ವ್ಯವಸಾಯದಲ್ಲಾಗಿರ್ಬೋದು, ಎಲ್ಲ ಕ್ಷೇತ್ರಗಳಲ್ಲೂ ಉನ್ನತ ಸ್ಥಾನ ಇವ್ರದ್ದಾಗಿರುತ್ತೆ. ಇಂತಹ ರಾಶಿಯವರು ನಕ್ಷತ್ರದವರು ಯಾವುದೇ ಕೆಲಸಕ್ಕೆ ಕೈ ಹಾಕಿದ್ರು, ಒಂದು ಸಣ್ಣ ಪುಟ್ಟ ಒಂದು ವ್ಯಾಪಾರ ಮಾಡ್ತೀನಿ ಅಂತ ಹೊರಟ್ರೂ ಸಹ ಅತಿ ಹೆಚ್ಚಿನ ಮಟ್ಟದ ಲಾಭವನ್ನು ಗಳಿಸ್ತಾರೆ. ಅದು ಇಲ್ಲೇ ಆಗಿರ್ಬೋದು ಅಥವಾ ಫಾರಿನಲ್ಲೇ ಆಗಿರ್ಬೋದು, ಯಾವುದೇ ಕ್ಷೇತ್ರದಲ್ಲಾಗಿರ್ಬೋದು, ಯಾವುದೇ ಕೆಲಸಗಳಲ್ಲಾಗಿರ್ಬೋದು, ಒಂದು ಸಕ್ಸಸ್ ಅನ್ನೋದು ಇವ್ರ ಜೊತೆ ಇದ್ದೇ ಇರುತ್ತೆ. ಇವ್ರ ಕೆಲಸನೇ ಆಸ್ತಿ ಮಾಡೋದು, ವಾಹನಗಳನ್ನ ಖರೀದಿ ಮಾಡೋದು ಅಥವಾ ಬಂಗಾರನ ಖರೀದಿ ಮಾಡೋದೇ ಆಗಿರುತ್ತೆ. ಮೊದಲನೆಯ ರಾಶಿ ಮಕರ ರಾಶಿ, ಶ್ರವಣ ನಕ್ಷತ್ರದವರು. ಮಕರ ರಾಶಿ ಉತ್ತರಾಷಾಢ ನಕ್ಷತ್ರದವರು. ಟಾಪ್ ಮೋಸ್ಟ್ ರಾಶಿ ನಕ್ಷತ್ರದವರು ಅಂತ ಹೇಳಿದ್ರೂ ತಪ್ಪೇನಿಲ್ಲ. ಕುಂಭರಾಶಿ ಶತಭಿಷ ನಕ್ಷತ್ರ, ಕುಂಭರಾಶಿ ಪೂರ್ವಭಾದ್ರಾ ನಕ್ಷತ್ರ. ಕರ್ಕಾಟಕ ರಾಶಿ ಆಶ್ಲೇಷ ನಕ್ಷತ್ರ, ಕರ್ಕಾಟಕ ರಾಶಿ ಪುನರ್ವಸು ನಕ್ಷತ್ರ, ಕರ್ಕಾಟಕ ರಾಶಿ ಪುಷ್ಯ ನಕ್ಷತ್ರದವರು. ವೃಶ್ಚಿಕ ರಾಶಿ ಅನುರಾಧ ನಕ್ಷತ್ರ, ವೃಶ್ಚಿಕ ರಾಶಿ ಜ್ಯೇಷ್ಠ ನಕ್ಷತ್ರ. ತುಲಾ ರಾಶಿ ಸ್ವಾತಿ ನಕ್ಷತ್ರ, ತುಲಾ ರಾಶಿ ವಿಶಾಖ ನಕ್ಷತ್ರ. ಧನಸ್ಸು ರಾಶಿ ಪೂರ್ವಾಷಾಢ ನಕ್ಷತ್ರ, ಧನಸ್ಸು ರಾಶಿ ಮೂಲ ನಕ್ಷತ್ರ. 4ನೇ ಪಾದ ಮಂಗಳವಾರ, ಗುರುವಾರ, ಭಾನುವಾರ, ಶುಕ್ರವಾರ ಜನಿಸಿದವರು. ಇಷ್ಟು ರಾಶಿಗಳು ನಕ್ಷತ್ರದಲ್ಲಿ ಜನಿಸಿದವರು 35 ವರ್ಷಗಳು ತುಂಬಿದ ನಂತರ ಹೆಚ್ಚಿನ ಅದೃಷ್ಟ ಅನ್ನೋದು ಕೈ ಹಿಡಿಯುತ್ತೆ. ಯಾವುದೇ ಕೆಲಸ ಕಾರ್ಯಗಳಲ್ಲಿ ಉನ್ನತ ಮಟ್ಟವನ್ನು ತಲುಪುತ್ತೀರಿ. ಆಸ್ತಿ ಖರೀದಿ ಮಾಡೋದಾಗಿರ್ಬೋದು, ಮನೆಗಳನ್ನ ಕಟ್ಟೋದಾಗಿರ್ಬೋದು, ಅಥವಾ ಬಂಗಾರವನ್ನು ಖರೀದಿ ಮಾಡ್ತಾನೆ ಇರ್ತೀರ. ಕೆಲವು ಸಂದರ್ಭಗಳಲ್ಲಿ ಕೆಲವರಿಗೆ ಮಾತ್ರ 40 ವರ್ಷ ಆದಮೇಲೆ ವಿಪರೀತ ಆಸ್ತಿ ಮಾಡುವಂತಹ ಯೋಗ ಇರುತ್ತೆ. ಈ ರಾಶಿ ನಕ್ಷತ್ರದವರು ಹೆಚ್ಚಿನ ಮಟ್ಟದಲ್ಲಿ ಟೂರ್ಗಳಿಗೆ ಹೋಗ್ತಾ ಇರ್ತಾರೆ, ಟ್ರಿಪ್ಗಳಿಗೆ ಹೋಗ್ತಾ ಇರ್ತಾರೆ, ವಾಹನಗಳನ್ನ ಖರೀದಿ ಮಾಡ್ತಿರ್ತಾರೆ, ಆಸ್ತಿಗಳನ್ನು ಖರೀದಿ ಮಾಡ್ತಾನೆ ಇರ್ತಾರೆ. ತೀರ್ಥಕ್ಷೇತ್ರಗಳಾಗಿರ್ಬೋದು, ಫಾರಿನ್ ಟ್ರಿಪ್ಗಳಾಗಿರ್ಬೋದು. ಬೆಸ್ಟ್ ಡ್ರೆಸ್ಸಿಂಗ್ ಸೆನ್ಸ್ ಇರುತ್ತೆ. ಇವರು ದುಡಿಯೋದ್ರಲ್ಲಿ ಹೆಂಗೆ ನಂಬರ್ 1 ಆಗಿರ್ತಾರೆ, ಅದೇ ರೀತಿಯಲ್ಲಿ ಖರ್ಚು ಮಾಡೋದ್ರಲ್ಲೂ ನಂಬರ್ 1 ಆಗಿರ್ತಾರೆ. ಖರ್ಚು ಅಂತಂದರೆ ತಮಗೆ ಏನು ಇಷ್ಟ ಆಗುತ್ತೆ, ಏನು ಬೇಕು, ಏನು ಬೇಡ ಅದ್ರ ಮೇಲೆ ಇನ್ವೆಸ್ಟ್ ಮಾಡ್ತಾರೆ. ಈ ರಾಶಿ ನಕ್ಷತ್ರದವರು ಒಳ್ಳೆ ಲೈಫ್ನ ಲೀಡ್ ಮಾಡ್ತಾ ಇರ್ತಾರೆ. ಮತ್ತೊಬ್ಬರು ತಿರುಗಿ ಹುಬ್ಬೇರಿಸಿ ನೋಡುವಷ್ಟು ಹೆಚ್ಚಿನ ಮಟ್ಟದಲ್ಲಿ ಇರ್ತಾರೆ. ಇಂತಹ ರಾಶಿ ನಕ್ಷತ್ರದವರಿಗೆ ಫೇಲ್ಯೂರ್ಸ್ ಅನ್ನೋದು ತುಂಬಾ ಕಡಿಮೆ. ತುಂಬ ಐಷಾರಾಮಿ ಜೀವನನ 100ಗೆ 100% ಬದುಕ್ತಾರೆ ಅಂತಂದರೆ 100ಕ್ಕೆ 60% ಅಷ್ಟು ಚೆನ್ನಾಗಿರೋರೇ ಇರ್ತಾರೆ. 40% ಅಷ್ಟು ಜನಗಳಿಗೆ ಏನಾಗುತ್ತೆ ಅಂತಂದರೆ ಹೋಪ್ ಇರಲ್ಲ, ಅಥವಾ ಸರಿಯಾದ ದಾರಿನ ಆರಿಸ್ಕೊಳ್ಳಲ್ಲ. ಕೆಲವೊಂದು ಮಿಸ್ಟೇಕ್ಸಿಂದ ಸ್ವಲ್ಪ ಕಡಿಮೆ ಆಗ್ಬೋದು. ಸರಿಯಾದ ಸಮಯದಲ್ಲಿ ಯೋಚನೆ ಮಾಡಿ ಸರಿಯಾದ ಆಯ್ಕೆಗಳನ್ನ ಮಾಡಿಕೊಂಡ್ರೆ ನಿಮ್ಮಷ್ಟು ಹೆಚ್ಚಿನ ಶಕ್ತಿಶಾಲಿಯಾದಂತಹ ರಾಶಿ ನಕ್ಷತ್ರದವರು ಮತ್ತೊಬ್ಬರಿರಲ್ಲ. ಈ ರಾಶಿ ನಕ್ಷತ್ರದವರಿಗೆ ಒಂದು ಉದಾಹರಣೆ ಹೇಳಬೇಕಂತಂದರೆ ಆಡು ಮುಟ್ಟದ ಸೊಪ್ಪಿಲ್ಲ ಅಂತ ಹೇಳ್ತಾರೆ. ಅದೇ ರೀತಿಯಲ್ಲಿ ಯಾವುದೇ ಕ್ಷೇತ್ರಗಳಲ್ಲಾಗಿರ್ಬೋದು ಟಾಪ್ ಮೋಸ್ಟಲ್ಲಿ ನೀವು ಇರ್ಬೋದು. ಈ ರಾಶಿ ನಕ್ಷತ್ರದವರಿಗೆ ಗಾಡ್ ಗಿಫ್ಟ್ ಅಂತಲೇ ಹೇಳ್ಬೋದು, ಅಂದರೆ ದೈವದತ್ತವಾಗೇ ಬಂದಿರುತ್ತೆ. ಇದನ್ನು ನೀವು ತಿಳ್ಕೊಂಡು ಸರಿಯಾದ ಮಾರ್ಗದಲ್ಲಿ ಸರಿಯಾದ ಸಮಯದಲ್ಲಿ ನೀವು ಸದುಪಯೋಗ ಪಡಿಸ್ಕೋಬೇಕು. ಕ್ರೀಡೆಗಳಲ್ಲಾಗಿರ್ಬಹುದು ಅಥವಾ ಮಾಡಲಿಂಗ್ ಆಗಿರ್ಬೋದು, ನೀವು ಯಾವುದೇ ಕ್ಷೇತ್ರನ ಆಯ್ಕೆ ಮಾಡಿಕೊಂಡ್ರೂ ನಿಮಗೆ ಸಕ್ಸಸ್ ಅನ್ನೋದು ಇರುತ್ತೆ. ನ್ಯಾಷನಲ್ ಲೆವೆಲ್ ಆಗಿರ್ಬೋದು, ಇಂಟರ್ನ್ಯಾಷನಲ್ ಲೆವೆಲ್ ಆಗಿರ್ಬೋದು, ನೀವು ಪ್ರಯತ್ನ ಪಟ್ಟರೆ ನಿಮಗೆ ಸಕ್ಸಸ್ ಅನ್ನೋದು ಖಂಡಿತ ಸಿಗುತ್ತೆ. ಉದಾಹರಣೆಗೆ ತಗೊಳ್ಳೋದಾದರೆ ಫಿಲ್ಮ್ ಇಂಡಸ್ಟ್ರಿ ಅಂತ ಅಂದಾಗ ಸಪೋರ್ಟಿವ್ ಕ್ಯಾರೆಕ್ಟರ್ ಆಗಿರ್ಬೋದು, ಲೀಡ್ ರೋಲಿಂಗ್ ಕ್ಯಾರೆಕ್ಟರ್ಸ್ ಆಗಿರ್ಬೋದು, ಹೀರೋ ಆಗಿರ್ಬೋದು, ಹೀರೋಯಿನ್ ಆಗಿರ್ಬೋದು, ಯಾವುದೇ ರೀತಿಯಲ್ಲಾಗಿರ್ಬೋದು, ಯಾವುದೇ ಕ್ಷೇತ್ರಗಳಲ್ಲಾಗಿರಬಹುದು ಮುಂಚೂಣಿಯಲ್ಲಿ ಇರ್ತೀರ. ಇದು ಉದಾಹರಣೆಗಷ್ಟೇ. ಅದೇ ಗೌರ್ಮೆಂಟ್ ಕೆಲಸದಲ್ಲಾಗಿತ್ತು ಅಂತಂದರೆ ಒಂದು ಉನ್ನತ ಸ್ಥಾನವನ್ನು ಏರ್ತೀರ. ವ್ಯವಸಾಯ ಅನ್ನೋದೇನು ಕಡಿಮೆ ಇಲ್ಲ. ನೀವು ವ್ಯವಸಾಯವನ್ನೇ ಮಾಡ್ತಿದ್ದೀರಾ ಅನ್ನೋದಾದರೆ ಉತ್ತಮ ಬೆಳೆಯನ್ನು ಬೆಳಿಬೋದು, ಒಳ್ಳೆಯ ಲಾಭವನ್ನೇ ಕಾಣ್ಬೋದು.
ಪಾಲಿಟಿಕ್ಸ್ ಆಗಿರ್ಬೋದು, ಯಾವುದೇ ಆಗಿರ್ಬೋದು, ನಿಮ್ಮ ಪ್ರಯತ್ನ ಒಂದಿತ್ತು ಅಂತಂದರೆ ನಿಮಗೆ ಸಕ್ಸಸ್ ಅನ್ನೋದು ಜೊತೆಯಲ್ಲೇ ಇರುತ್ತೆ. ಈ ರಾಶಿ ನಕ್ಷತ್ರದವರಿಗೆ ಹೆಚ್ಚಿನ ಆಯ್ಕೆಗಳಿರುತ್ತೆ. ನಾನು ಒಂದು ಸಣ್ಣ ಹಳ್ಳಿನಲ್ಲಿದ್ದೀನಿ, ನಾನು ಒಂದು ಸಣ್ಣ ವ್ಯಾಪಾರ ಮಾಡ್ತಿದ್ದೀನಿ ಅಂತ ಏನು ಬೇಸರ ಪಡೋಷ್ಟೇ ಇರಲ್ಲ. ಅದರಲ್ಲೇ ಹೆಚ್ಚಿನ ಆದಾಯವನ್ನು ತಗೊಳ್ತಾರೆ. ಯಾವುದೇ ಸ್ಥಳಗಳಲ್ಲಾಗಿರ್ಬೋದು, ಯಾವುದೇ ಕ್ಷೇತ್ರಗಳಲ್ಲಾಗಿರ್ಬೋದು ಅಡೆತಡೆಗಳು ತುಂಬ ಕಡಿಮೆ. ನೀವು ಕೇವಲ ಪ್ರಯತ್ನ ಪಟ್ಟರೆ ನಿಮಗೆ ಒಳ್ಳೆ ಸಪೋರ್ಟ್ ಅನ್ನೋದು ಯಾರ ಮೂಲಕನಾದರೂ ಸಿಗುತ್ತೆ. ಇಂತಹ ರಾಶಿ ನಕ್ಷತ್ರದವರಿಗೆ ದೇವರ ಆಶೀರ್ವಾದ ಹೆಚ್ಚಾಗಿರುತ್ತೆ. ನಿಮ್ಮ ಸಮಯ ಬರೋದಕ್ಕಿಂತ ಮುಂಚೆ ಧೃತಿಗೆಡುವಂತಹ ಅವಶ್ಯಕತೆ ಇರೋದಿಲ್ಲ. ತಾಳ್ಮೆ ಖಂಡಿತವಾಗಿಯೂ ಇರಬೇಕಾಗತ್ತೆ. ನೀವು ಇಷ್ಟು ವರ್ಷಗಳು ಏನು ಕಾದಿರ್ತೀರ ಅದರ 2ರಷ್ಟು 3ರಷ್ಟು ಒಟ್ಟಿಗೆ ಸಿಗುತ್ತೆ. ನಿಮ್ಮ ಸಮಯ ನೀವು ತಲುಪಿದ ಮೇಲೆ ಹಿಂತಿರುಗುವಂತಹ ಮಾತೇ ಇಲ್ಲ. ಎಲ್ಲ ವಿಷಯಗಳಲ್ಲೂ ಗೆಲುವು ನಿಮ್ಮದಾಗಿರುತ್ತೆ. ಗೆಲುವಿನ ಸರದಾರರು ಅಥವಾ ಸೋಲೇ ಇಲ್ಲದ ಸರದಾರರು ನೀವಾಗಿರ್ತೀರ. ನೀವು ಈ ಹಂತನ ತಲುಪುವಷ್ಟರಲ್ಲಿ ಎಷ್ಟೇ ಕಷ್ಟನ ಅನುಭವಿಸಿರಲಿ ಅಥವಾ ಎಷ್ಟೇ ಸೋಲುಗಳನ್ನ ಅನುಭವಿಸಿರಲಿ ಅಷ್ಟು ಮರೆತು ಹೋಗುತ್ತೆ. ಅದ್ಯಾವುದು ನಿಮಗೆ ನೆನಪಿಗೆ ಬಾರದಷ್ಟು ಹೆಚ್ಚಿನ ಮಟ್ಟದಲ್ಲಿ ಒಳ್ಳೆಯ ಪರಿಸ್ಥಿತಿ ನಿಮಗೆ ಉಂಟಾಗುತ್ತೆ. ಇಷ್ಟು ರಾಶಿ ನಕ್ಷತ್ರದವರ ಜೊತೆಗೆ ಮಿಥುನ ರಾಶಿ ಆರಿದ್ರ ನಕ್ಷತ್ರದವರಿಗೂ ಸಹ ಒಳ್ಳೆಯ ಅವಕಾಶ ಇರುತ್ತೆ. ಇಷ್ಟು ರಾಶಿ ನಕ್ಷತ್ರದವರು ಲಕ್ಕಿ ಫೆಲೋಸ್ ಅಂತಲೇ ಹೇಳ್ಬೋದು. ಒಂದನ್ನು ಚೆನ್ನಾಗಿ ನೆನಪಿಟ್ಕೋಬೇಕು, ಹಾಗೆ ಅರ್ಥ ಮಾಡ್ಕೋಬೇಕು. 35 ವರ್ಷ ತುಂಬೋದಕ್ಕಿಂತ ಮುಂಚೆ ಅಥವಾ 40 ವರ್ಷ ತುಂಬೋದಕ್ಕಿಂತ ಮುಂಚೆ ನಿಮ್ಮ ಯಾವುದೇ ಪರಿಸ್ಥಿತಿಯಲ್ಲಿದ್ರೂ, ಯಾವುದೇ ಸ್ಥಿತಿಯಲ್ಲಿದ್ರೂ ಅದನ್ನು ನೀವು ಸೀರಿಯಸ್ ಆಗಿ ತೊಗೊಳಕ್ಕೆ ಹೋಗಬಾರ್ದು. ಇನ್ನು ಮುಂದೆ ತುಂಬ ಚೆನ್ನಾಗಿರುತ್ತೆ ಅನ್ನೋದನ್ನು ನಂಬಿಕೆ ಇಟ್ಕೋಬೇಕು. ದೈವದತ್ತ ರಾಶಿ ನಕ್ಷತ್ರದವರಿವರು. ನಮ್ಮ ಪರಿಸ್ಥಿತಿ ಇಷ್ಟು ಕೆಟ್ಟದಾಗಿದೆ ಅನ್ನುವಂತಹ ಚಿಂತೆಗಳು ಯಾರಿಗಾದ್ರೂ ಇತ್ತು ಅಂತಂದರೆ ಈ ವಿಡಿಯೋನ ನೋಡಿದ್ಮೇಲೆ ಅದನ್ನು ಸಂಪೂರ್ಣವಾಗಿ ಮರೆತು ಬಿಡಿ. ದೇವರ ಆಶೀರ್ವಾದ ಅನ್ನುವಂತಹದ್ದು ನಿಮಗೆ ಸರಿಯಾದ ಸಮಯಕ್ಕೆ ಸಿಗುತ್ತೆ. ಖಂಡಿತ ನೀವೇನು ಅಂದ್ಕೊಂಡಿರ್ತೀರ ಅದಕ್ಕಿಂತ ಹೆಚ್ಚಿನ ಒಳ್ಳೆಯ ಮಟ್ಟಕ್ಕೆ ನೀವು ತಲುಪ್ತೀರಾ ಅನ್ನೋದನ್ನು ಮರಿಬೇಡಿ. ಸಾಕಷ್ಟು ಬಾರಿ ಸಾಕಷ್ಟು ವಿಚಾರಗಳಿಗೇನಾದರೂ ಮನಸ್ಸಿಗೆ ನೋವಾಗಿತ್ತು ಅಥವಾ ಬೇಸರ ತಂದಿತ್ತು ಅನ್ನೋದಾದರೆ ಅದನ್ನು ಸಹ ಮರಿಬೇಕಾಗುತ್ತೆ. ಹಿಂದೆ ಯಾವುದೇ ತೊಂದರೆಗಳಾಗಿರ್ಬೋದು, ಏನೇ ಬೇಸರಗಳಾಗಿರ್ಬೋದು, ಮುಂದೊಂದು ದಿನ ತುಂಬ ಒಳ್ಳೆಯ ಜೀವನ ನಮಗೆ ಸಿಗುತ್ತೆ ಅನ್ನೋದಾದರೆ ಆ ಒಂದು ಸಂತೋಷದಲ್ಲಿ ನಾವು ಇರಬೇಕೇ ಹೊರತು ಬೇಸರದಲ್ಲಿರಬಾರ್ದು. ನೀವೇ ಗಮನಿಸ್ಕೋಬೋದು, ನಾವು ಹಿಂದೆ ಹೇಗಿದ್ವಿ ಅಥವಾ ಈಗ ಹೇಗಿದ್ದೀವಿ, ಮುಂದೆ ಹೇಗಿರ್ತೀವಿ ಅನ್ನೋದು ನಿಮಗೆ ಅರಿವು ಉಂಟಾಗುತ್ತೆ. ಕೆಲವರು ಮಾತಾಡಿರೋದನ್ನು ನೀವು ಗಮನಿಸ್ಬೋದು. ಇವ್ರಿಗೆ ಏನೂ ಇರಲಿಲ್ಲ, ಆದರೆ ಈಗ ಇದ್ದಕ್ಕಿದ್ದಂಗೆ ಹೇಗೆ ಇಷ್ಟು ಬದಲಾವಣೆ ಆಯಿತು ಅನ್ನೋದನ್ನು. ಯಾವ ರಾಶಿ ನಕ್ಷತ್ರದವರು ಹೆಚ್ಚಿನ ಆಸ್ತಿನ ಖರೀದಿ ಮಾಡ್ತಾರೆ, ಮನೆಗಳನ್ನ ಖರೀದಿ ಮಾಡ್ತಾರೆ, ಭೂಮಿಯಾಗಿರ್ಬೋದು, ಜಮೀನಾಗಿರ್ಬೋದು, ಯಾವುದೇ ಕ್ಷೇತ್ರಗಳಲ್ಲಿ ಉನ್ನತ ಸ್ಥಾನವನ್ನು ಪಡ್ಕೊಳ್ತಾರೆ ಅಂತ ತಿಳಿಸುತ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಈ ಮಾಹಿತಿಗಳು ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಇಷ್ಟು ರಾಶಿ ನಕ್ಷತ್ರದವರಿಗೆ ಒಳ್ಳೆಯ ಆಪರ್ಚುನಿಟೀಸ್ಗಳೇ ಇದೆ. ಯಾವುದನ್ನು ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಶ್ರೀ ಕೃಷ್ಣಾರ್ಪಣಮಸ್ತು. ಜೈ ಶ್ರೀರಾಮ್.